ಯಾರು ಲಾಬಿ ಮಾಡ್ತಾ ಇಲ್ಲ. ಸರ್ಕಾರ ಯಾವ ರಾಜಕಾರಣಿಗಳ ಮಾತು ಕೇಳೋದಿಲ್ಲ. ಪೊಲೀಸ್ ಅಧಿಕಾರಿಗಳು ಕೂಡ ಈಗಾಗಲೇ ಸರ್ಕಾರ ಹೇಳಿದ್ದೆ, ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋಬೇಕು. ಅವರು ಹೀರೋ ಇರಲಿ ಝೀರೋ ಇರಲಿ, ಕಾನೂನು ಎಲ್ಲರಿಗೂ ಒಂದೇ. ಯಾವ ಸರ್ಕಾರ ಮಂತ್ರಿಗಳಿಗೂ ಅದನ್ನೇನು ಲಾಬಿ ಮಾಡ್ತಾ ಇಲ್ಲ. ಯಾಕಂದ್ರೆ ಹೇಳಿದ್ರೆ ಯಾರು ತಪ್ಪು ಮಾಡ್ತಾರೆ ಶಿಕ್ಷೆ ಆಗಲೇಬೇಕು. ಇದು ನಮ್ಮ ಸರ್ಕಾರದ ಬದ್ಧತೆ. ಯಾರು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಯಾರು ಇಂಟರ್ಫಿಯರ್ ಮಾಡ್ತಾ ಇಲ್ಲ. ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಈ ಮಾತನ್ನು ಹೇಳಿದ್ದಾರೆ. ಯಾರು ಕೂಡ ಯಾರು ರಕ್ಷಣೆ ಮಾಡಕ್ಕೆ ಹೋಗಲ್ಲ. ತಪ್ಪು ಮಾಡಿದ ಶಿಕ್ಷೆ ಆಗತ್ತೆ. ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಆಫ್ ಆಕ್ಷನ್. ಅದೆಲ್ಲ ಅದೇ ಸತ್ಯಕ್ಕೆ ದೂರದ ವಿಚಾರ. ಕ್ಯಾಬಿನೆಟ್ ವಿಚಾರಗಳು ಚರ್ಚೆ ಆಗತ್ತೆ. ಇದು ಚರ್ಚೆ ಆಗಂತ ವ್ಯವಸ್ಥೆ ಅಲ್ಲ. ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ತಗೊಳ್ಳಂತ ಕೆಲಸಗಳು. ಯಾರು ಪ್ರಭಾವ ಬೀರೋದಿಲ್ಲ. ಸರ್ಕಾರ ಯಾವ ಪ್ರಭಾವಕ್ಕೆ ಒಳಗಾಗಿಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಸಂಪೂರ್ಣ ಅವ್ರಿಗೆ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ ನಾವು. ಅವ್ರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತಾರೆ. ಇಲ್ಲಾಂದ್ರೆ ಕಳೆದ 10 ದಿನಗಳಲ್ಲಿ ನಾವು ನೋಡ್ತಾ ಇರೋ ಎಲ್ಲಾದ್ರೂ ಒಂದು ಕಡೆ ರಾಜಕಾರಣಿಗಳ ಮಾತು ಕೇಳಿ ಯಾರಾದ್ರೂ ಒಂದು ಮಾಡಿದ ಪೊಲೀಸ್ ಆಫೀಸರ್ಸು, ನೀವೆಲ್ಲ ಸ್ವಾಗತ ಮಾಡಬೇಕು. ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಬೇಕು ನೀವು. ಯಾಕಂದ್ರೆ ಇಂತಹ ದೊಡ್ಡ ಒಂದು ಹೈ ಪ್ರೊಫೈಲ್ ಕೇಸಲ್ಲಿ ಯಾವ ರೀತಿ ಪೊಲೀಸ್ ಅಧಿಕಾರಿ ಕೆಲಸ ಮಾಡ್ತಾರೆ, ಯಾರು ಸರ್ಕಾರದ ಅಧಿಕಾರಿಗಳಿಗೆ ಸಂಪೂರ್ಣ ಬೆಂಬಲ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ, ಅದಕ್ಕೆ ನಾವೆಲ್ಲ ಸ್ವಾಗತ ಮಾಡಬೇಕು. ಯಾರೇ ಇಲ್ಲ, ನಾವಿರಲಿ ಯಾರೇ ಇರಲಿ, ಯಾವುದೇ ಘಟನೆಗಳಿಗೆ ಯಾವುದೇ ಒಂತಹ ಸಹಕಾರ ಕೊಡುವಂಥ ಕೆಲಸ ಮಾಡೋದಿಲ್ಲ, ಮಾಡಲೂಬಾರ್ದು.